ಸಮಯದಿಂದ ಗುಡ್ಸ್ಲಕ್ಕೆ ಜೀವನ ಮಾಡಿ ನೋಡ್ರಿ ಸರ್, ನಮಗೆ ಇಷ್ಟೆಲ್ಲ ಮಾಡಿ ನಮಗೆ ನಾವು 85 88ರಾಗ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೇಷನ್ನು ತಲೆಮಾಗ್ಲಿದ್ದು ಹೊತ್ಕೊಂಬಂದು ನಾವು ಗಂಡಸರು ಮಾಡಿದಂಗೆ ತಲೆಮಾಗ್ಲಿದ್ದು ರೇಷನ್ ಹೊತ್ಕೊಂಬಂದು ಬಸ್ನಾಗ್ಲಿದ್ದು ಒಂದೊಂದು ಬಸ್ ಇರ್ತಿದ್ವು ಹಳ್ಳಿಗಳಿಗೆ. ಆ ಬಸ್ನಾಗ ಬಂದು ಹೊತ್ಕೊಂಡೋಗಿ ಮಕ್ಕಳಿಗೆ ಮಾಡಾಕ್ತಿದ್ವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ. ಆಮೇಲೆ ಆರೋಗ್ಯ ಇಲಾಖೆಗೆ ಮಾಡಿಸ್ಕೊಂತಿದ್ರಲ್ಲ ಕೆಲಸ, ಅದು ಕೂಡ ಫ್ರೀಯಾಗಿ ಮಾಡ್ಕೊಂತಿದ್ರು. ಏನೋ ಪೋಲಿಯೋ ಹಾಕಾರೆ ತಿಂಗಳ ದಿನ 25 ರೂಪಾಯಿದಂತೆ ಕೊಡ್ತಿದ್ರು. ಅದನ್ನು ಮುರಿದು ಆಮೇಲೆ ಬೇರೆ ನಮಗೆ ಆ ದುಡ್ಡು ಕೊಡ್ಲಾರ್ದ ಆಶಾ ವರ್ಕರ್ ನೇಮಕ ಮಾಡ್ಕೊಂಡ್ರು. ಬೇರೆ ಅವ್ರಿಗೆ ನೇಮಕ ಮಾಡ್ಕೊಂಡು ಅವ್ರಿಗೆ ಬೇರೆ ಪೇಮೆಂಟ್ ಕೊಟ್ಟರು. ಆ ದುಡ್ಡು ನಮಗೆ ಕೊಟ್ಟರು. ನಮಗೆ ಹೇಳಿದ್ರೆ ನಾವು ಮಾಡ್ತಿದ್ವಿ. ನಮಗೂ ಕೂಡ ಆವಾಗ ಕಡಿಮೆ ದುಡ್ಡು ಬರ್ತಿತ್ತು. ಅದನ್ನು ತೆಗೆದಾಕ್ಬಿಟ್ರು, ಅವ್ರಿಗೆ ಮಾಡಿಬಿಟ್ರು. ಇಷ್ಟೆಲ್ಲ ಮಾಡಿ ರೇಷನ್ಗಳು ನಾವು ತಗೊಂಡೋಗಿ ಮಾಡ್ತಿದ್ವು ಅಂದರೆ ಎಲ್ಲೋ ಇಲ್ಲಿ ಕೂಡ್ಲಿಗೆಯಲ್ಲಿ ಯಾವುದೋ ಮೂಲೆಗೆ ನಮಗೆ ಅಷ್ಟು ಗಾಡಿಗಟ್ಟಲೆ ಕೊಟ್ಟರೆ ಎಷ್ಟು ಸಲ ಬಸ್ ಸ್ಟ್ಯಾಂಡ್ಗೆ ಓಡಾಡಿ ಒತ್ಕೊಂಡು ನಾವು ತಲೆಮಗಳದ್ದು ಓದ್ಕೊಂಬಂದು ಓಡಾಡಿ ಮಾಡಿದ್ವಿ. ಮನೆ ಇಲ್ಲ ಅಲ್ಲಿ. ನಾವು ಬೇರೆ ಊರಿಗೆ ಹೋದಾಗ ನಮಗೆ ಮನೆ ಜೀವನ ಮಾಡೋಕ್ಕೆ ಮನೆ ಇದ್ದಿಲ್ಲ. ಯಾವುದೋ ಒಂದು ಮನೆಗೆ ಅಂದ್ರೆ ರೇಷನ್ ಎಲ್ಲ ತೋದ್ಬಿಟ್ಟಿತ್ತು ನಮ್ಮದು. ಆವಾಗ ಜಿಲ್ಲಾ ನಮ್ಮ ಆಫೀಸ್ನವರು ಅದನ್ನ ರಿಕವರಿ ಮಾಡಿದ್ರು. ದುಡ್ಡು ಎಲ್ಲ ನೆಂದೋಗಿತ್ತಲ್ಲ. ನಾವು ಮನೇಲಿದ್ದೇನು ಮಾಡೋಣ? ಅಲ್ಪ ಸಂಬಳದಾಗ ಮುರ್ಕೊಂತ ಇದಾರೆ. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಬಂದಿವಿ ಅಂದರೆ ನಮ್ಮನ್ನ ಬೇಬಿಷ್ಟು ಮಾಡ್ತಾರೆ. ನಮಗೆ ಯಾಕೆ ಪಿಂಚಣಿ ಮಾಡ್ತಾ ಇಲ್ಲ? ಎಂತೆಂಥ ಲಕ್ಷಗಟ್ಟಲೆ ಸಂಬಳ ಬರೋರಿಗೆ ಅವ್ರಿಗೆ ಪಿಂಚಣಿ ಮಾಡ್ತಿದ್ದಾರೆ. ನಾವು ಇಷ್ಟೆಲ್ಲ ಯಾವ ಆಫೀಸ್ಗಳಿಗೂ ನಮ್ಮಷ್ಟು ರೆಕಾರ್ಡ್ ಬರೆಯೋದು ಯಾರ ಆಫೀಸ್ನಾಗ ಇಲ್ಲ. ಅಂತ 36-40 ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ವಿ ನಾವು. ಅದು ಕಡಿಮೆ ಆದ್ರೂ ಕಡಿಮೆ ಸಂಬಳ. ಎಲ್ಲದಕ್ಕೂ ಸರ್ಕಾರ ಉಪಯೋಗಿಸಿತ್ತು. ಆದ್ರೆ ನಮಗೆ ದುಡ್ಡಿಲ್ಲ, ಫ್ರೀ ಮಾಡಿಸ್ಕೊಂಡು ಹೆಚ್ಚು ಕೆಲಸ ಕಡಿಮೆ ಸಂಬಳ. ನಾವು ಹಂಗ ಊಟ ಮಾಡ್ಲಿಲ್ಲದ್ರ ಚಿಂತಿಲ್ಲ, ಹಂಗ ಕೆಲಸ ಹೋಗಿ ಮಾಡ್ಬೇಕು. ಬಾರಮ್ಮ ಇಷ್ಟು ಟೈಮ್ಗೆ ಇದ್ದು ಬಿಡ್ಬೇಕು. ಬೆಳಿಗ್ಗೆ 7 ಗಂಟೆಗೆ ಹೋದವರು ಪೋಲಿಯೋ ಹಾಕ್ಬೇಕಾರ ಸಾಯಂಕಾಲ 5 ಗಂಟೆವರೆಗೆ ಅಲ್ಲೇ ಇರ್ಬೇಕು. ನಾವು ಊಟ ಯಾವಾಗ ಮಾಡ್ಬೇಕು? ಅಲ್ಲ, ಶಾಲೆಗೆ ಮಾಡ್ತಿದ್ರಿ, ನೀವು ಉಣ್ಬೋದಾಗಿತ್ತು ಅಂತ ಹೇಳ್ತೀರಿ. ನಮಗೆ ಉಣ್ಣಕ್ಕೆ ಆಗ್ಬೇಕಲ್ಲ. ಈಗ ಅವತ್ತು ಭಾನುವಾರ ಇರಲ್ಲ ಪಲ್ಸ್ ಪೋಲಿಯೋ ಹಾಕ್ಬೇಕಾರ. ನಾವು ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆವರೆಗೂ ನಮಗೆ ಊಟ ಎಲ್ಲ ಉಪವಾಸ ಮಾಡಿ ಬರ್ತಿದ್ವಿ. ಇಷ್ಟೆಲ್ಲ ಮಾಡಿ ನಮ್ಮನ್ನ ಧಿಕ್ಕಾರ ಮಾಡಬೇಡ್ರಿ. ದಯವಿಟ್ಟು ನೀವು ಅಂಗನವಾಡಿ ವರ್ಕರ್ಗಳಿಗೆ ಕರುಣೆ ತೋರಿಸಿ ನಮಗೆ ನಮ್ಮ ದುಡ್ಡು ಬರಂಗೆ ಮಾಡಿ, ಆಮೇಲೆ ಪಿಂಚಣಿ ಯೋಜನೆ ಬರಂಗೆ ಮಾಡಿರಿ. ದಯವಿಟ್ಟು ಕೈ ಮುಟ್ಟಿ ಕೇಳ್ಕೊಂತಿದ್ದೀನಿ. ನನ್ನ ಹೆಸರು ಬಿ ಸಂಪತ್ ಭಾಗ್ಯಲಕ್ಷ್ಮಿ ಅಂತ. ನಾನು ಕೂಡ್ಲಿಗೆ ಐ ಕೇಂದ್ರದಲ್ಲಿ 36 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸರ್ವಿಸ್ ಮಾಡಿ ಈಗ 2020ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ನಮ್ಮದು ತಿಂಗಳ 150 ರೂಪಾಯಿ ದುಡ್ಡು ಕಟ್ ಮಾಡಿದ್ರು ಆ ದುಡ್ಡು ಇಲ್ಲಿವರೆಗೂ ಬಂದಿಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ನಾವು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಬಾಡಿಗೆ ಮನೆ ಅಂದರೆ 3000 ರೂಪಾಯಿ ಇಲ್ದೇ ಈ ಪಟ್ಟಣದಲ್ಲಿ ಮನೆಗಳು ಸಿಗಲ್ಲ. ಅಂಥದ್ರಲ್ಲಿ ನಾವು ಬಾಡಿಗೆ ಎಲ್ಲಿಂದ ಕಟ್ಟಬೇಕು? ಆಮೇಲೆ ನಾವು ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇರಬೇಕಾದ್ರೆ ಜಿಲ್ಲಾ ಮಟ್ಟದಲ್ಲಿ ಹೋರಾಡಿದ್ದೀವಿ, ರಾಜ್ಯ ಮಟ್ಟದಲ್ಲಿ ಹೋರಾಡಿದ್ದೀವಿ, ಮತ್ತು ಡೆಲ್ಲಿ ತನಕನೂ ಹೋರಾಡಿದ್ದೀವಿ. ನಾವು ಜಿಲ್ಲಾ ಮಟ್ಟದಲ್ಲಿ ಹೋದಾಗೆ ಇದರಲ್ಲಿ ಆಫೀಸ್ ಮುಂದೆ ರೋಡ್ನಲ್ಲಿ ಮಲ್ಕೊಂಡು ಎದ್ದು ಬಂದಿದ್ದೀವಿ. ಇಷ್ಟೆಲ್ಲ ಹೋರಾಟ ಮಾಡಿ ಆಮೇಲೆ ನಾವು ಕೆಲಸ ಮಾಡಿಲ್ಲ ಅಂತಲ್ಲ, ನಮ್ಮ ಕೆಲಸ ಎಲ್ಲಿಗೋ ಹೆಸರಾಗಿದೆ. ಅವಾಗ 5 ಸೇವೆಗಳನ್ನ ನಾವು ನಿಷ್ಠೆಯಿಂದ ಮಾಡಿದ್ದೀವಿ. ನಿಷ್ಠೆಯಿಂದ ಮಾಡಿದಾಗೆ ಅಂಗನವಾಡಿ ಸ್ಕೀಮನ್ನೇ ತೆಗಿಬೇಕು ಅಂತೇಳಿ ಒಂದು ಸರ್ಕಾರ ಆದೇಶ ತಂದಿತ್ತು. ಅವಾಗ ಇವರು ಕಡಿಮೆ ಸಂಬಳದಲ್ಲಿ ದುಡ್ದಿದ್ದಾರೆ, ಇವ್ರು ಯಾವ ಥರ ಕೆಲಸ ಮಾಡ್ತಾರೆ ಅಂತ ನೋಡಬೇಕು ಅಂತೇಳಿ ಇದು ನ್ಯಾಯಾಲಯದಿಂದ ಜಡ್ಜಿಗಳನ್ನ ಕಳಿಸ್ಕೊಟ್ಟಿದ್ರು ಕೇಂದ್ರ ಭೇಟಿಗೆ. ಕಳಿಸಿದಾಗ ನಮ್ಮ ಕೇಂದ್ರ ಫಸ್ಟ್ ಅಂತೇಳಿ ಇಡೀ ತಾಲೂಕಿಗೆ ನಮಗೆ ಹೆಸರು ಬಂದಿದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟರು ನಾವು ಅವಿವಾಹಿತೆ, ನಮ್ಗೆ ಯಾರೂ ಇಲ್ಲ, ಹಿಂದಿಲ್ಲ ಮುಂದಿಲ್ಲ. ನಾವು ಈಗ ಯಾವ ಥರ ಜೀವನ ಮಾಡಬೇಕು? ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ದೀವಿ, ಈಗ ಸುಮ್ಮನೆ ಇದ್ದೀವಿ ಅಂದರೆ ಮುಂದೆ ನೀವು ಇದನ್ನು ಜಾರಿಗೆ ಇದು MPS ಮತ್ತು ಗ್ರ್ಯಾಜ್ಯುಟಿಯನ್ನು ಜಾರಿಗೆ ತರಲಿಲ್ಲದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಇದೇ ನಾವು ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ ಪತ್ರಕರ್ತರ ಮೂಲಕ. ಅಂದರೆ ನಾವು ಇಲಾಖೆ ಮೂಲಕ ಹೋರಾಡಿ ಬಂದಿದ್ದೀವಿ, ಇಲ್ಲ ಅಂತಲ್ಲ, ಆದರೆ ಹೊರಗಡೆಗೆ ಬಂದಿಲ್ಲ. ಈಗ ಈ ಪತ್ರಕರ್ತರ ಮೂಲಕ ಬರ್ತಾ ಇದ್ದೀವಿ. ಆಮೇಲೆ ಲೋಕಾಯುಕ್ತರಿಗೆ ಹೋಗ್ತೀವಿ, ಮತ್ತು ನ್ಯಾಯಾಲಯಕ್ಕೂ ಸಹಿತ ನಾವು ಮೊರೆ ಹೋಗ್ತೀವಿ. ಈಗ ಗಂಡ ಮಕ್ಕಳು ಇದ್ದವರು
ನೋಡ್ತಾರಂತ ಹೇಳಕ್ಕಾಗಲ್ಲ, ಅವ್ರದ್ದು ಅವ್ರ ಸಮಸ್ಯೆ ಇರುತ್ತೆ. ಈಗ ನಮ್ಗೆ ಅವ್ರು ಸಹಿತ ಇಲ್ಲ ಅಂದರೆ ನಾವು ಯಾವ ಥರ ಜೀವನ ಮಾಡಬೇಕು? ಅದಕ್ಕೋಸ್ಕರ ಆದಷ್ಟು ಬೇಗನೆ ದಯವಿಟ್ಟು ನಾವು 5 ಸೇವೆಯನ್ನು ನಿಷ್ಠೆಯಿಂದ ಸಲ್ಲಿಸಿದ್ದೀವಿ. ಜನಗಣತಿ ಮಾಡಿದ್ದೀವಿ, ಆಮೇಲೆ ಇದು ಕೇರ್ ಸಂಸ್ಥೆಯಿಂದ ತಾಯಂದ್ರಿಗೆ ಶಿಕ್ಷಣ ಅಂತ ಬಂದಿತ್ತು. ಮನೆ ಮನೆಗೆ ಹೋಗಿ 5 ಜನ 10 ಜನನ ಕೂಡಿಸಿ ರಾತ್ರಿ ಹೊತ್ತಿನಲ್ಲಿ ಸಹಿತ ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ. ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳು ಜಾರಿಗೆ ಬರಬೇಕಾದ್ರೆ ನಾವು ಕಷ್ಟಪಟ್ಟಿರೋದಂದ್ರೆ ಆ ದೇವರಿಗೆ ಗೊತ್ತು. ಅದು ಆರ್ಥಿಕ ಸಮಸ್ಯೆ. ನಾನ್ ಬರಲ್ಲ, ನೀನ್ ಬರಲ್ಲ. ನಾವು ಅಂಗನವಾಡಿ ಕಾರ್ಯಕರ್ತರು ಅದ್ರ ಜವಾಬ್ದಾರಿಯನ್ನು ಹೊತ್ಕೊಂಡು ಏರಿಯಾದಲ್ಲಿ 8, 9 ಸಂಘಗಳನ್ನ ಮಾಡಿ ಆ ಸಂಘಗಳ ಮಹಿಳೆಯರನ್ನ ಇವತ್ತು ನಾವು ಮುಂದೆ ತಂದಿದ್ದೀವಿ. ಇದರಿಂದ ಈಗ ಸರ್ಕಾರ ಅವರಿಗೆಲ್ಲ ಆದ್ಯತೆ ಕೊಟ್ಟು ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಹೆಲ್ಪರ್ಸಿಗೆ ಒಂದು ತುಳಿತಕ್ಕೆ ಹಾಕ್ಬಿಟ್ಟಿದ್ದಾರೆ. ಆ ಒಂದು ಕಾರಣದಿಂದ ಇಂದಿನ ಕಡಿಮೆ ವೇತನದಲ್ಲಿ ಮಾಡಿದಂಥ ನಮ್ಮಂಥವ್ರಿಗೆ ಪೆನ್ಷನ್ನು ಮತ್ತು MPS ದುಡ್ಡು ಮತ್ತು ಇದು ಒಂದು ಗ್ರಾಜ್ಯುಯಿಟಿ ದುಡ್ಡನ್ನು ಪಾಲಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ನೆಗ್ಲೆಕ್ಟ್ ಮಾಡಿದ್ರು, ಏನು ಮಾಡಕ್ಕಂತ ಇದಕ್ಕೆ ನೆಕ್ಸ್ಟ್ ಏನು ಸರ್? ನಿರ್ಲಕ್ಷ್ಯಕ್ಕೆ ಒಳಗೆ ಮಾಡ್ತಾರೆ. ಈಗ ನೀವು ಆಲ್ರೆಡಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಮುಂದಿನ ಹಂತ ಹೋರಾಟ ಯಾವ ರೀತಿ? ಈಗ ಪತ್ರಕರ್ತರ ಮೂಲಕ ಹೋಗಿದ್ದೀವಿ, ಆಮೇಲೆ ಲೋಕಾಯುಕ್ತಿಗೆ ಹೋಗ್ತೀವಿ, ಆಮೇಲೆ ಈಗ ನ್ಯಾಯಾಲಯಕ್ಕೆ ಹೋಗ್ತೀವಿ. ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಒಂದು 10 ಜನ 15 ಜನ ಹೋದ್ರೆ ಆಗಲ್ಲ. ನಿವೃತ್ತಿ ಹೊಂದಿದ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಹೆಚ್ಚಿನ ಮಟ್ಟದಲ್ಲಿ ಒಂದುಗೂಡಿ ಹೋದ್ರೆ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ. ಇದನ್ನ ಘನ ಸರ್ಕಾರ ಮನ್ನಣೆ ಮಾಡಿಕೊಂಡು ಇಷ್ಟು ಮುಂದುವರಿಯೋದಕ್ಕೆ ಮಹಿಳೆಯರನ್ನ ಬಿಡದೇನೆ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹೇಳ್ತೀರಮ್ಮ ನೀವು? ಏನು ಹೇಳಿ ಸರ್, ಕೊಡ್ರಿ ಅಂತ ಕೇಳ್ತೀವಿ. ನಮಗೆ ಇಂಥ ಪರಿಸ್ಥಿತಿ ಐತೆ, ಕಾಲಿಲ್ಲ ಕಣ್ಣಿಲ್ಲ, ಊಟದ ತೊಂದರೆ ಆಗೈತೆ. ನಮಗೆ ತಿಂಗಳ ಇಷ್ಟು ಅಂತ ಒಂದು 5,000 ಕೊಟ್ಟರೆ ನಾವು ಯಾತದಲ್ಲಿ ಇಟ್ಟು ಔಷಧಿ ಹೋಗಿ ನಿಂಚೆ ಜೀವನ ಮಾಡ್ತೀವಿ. ಇರೋವರೆಗೆ ಕೊಡಲ್ಲ, ಸತ್ಯವಾದ್ರೆ ಇನ್ನೇನು ಬೇಡ, ಅಲ್ಲವರೆಗೆ ಕೊಡಲಿ. ಯಾಕೆ ಕೊಡಲ್ಲ? ಈಗೆಲ್ಲ ಮೇಷ್ಗಳಿಗೆ 50, 40, 70,000 ಪೆನ್ಷನ್, 90,000 ಪೇಮೆಂಟ್. ಇವತ್ತು ನಮಗೆ ಕೊನೆಗೆ 10,000 ನಾನು ಕೇಳ್ದಕ್ಕೆ 10,000 ಕೊಟ್ಟರೆ ತಿಂಗಳ ಇಷ್ಟು ನಾವು ಅವ್ರ ಮನೆಗಳಿಗೆ ಇಟ್ಕೊಟ್ರೆ ತಂದು ಕೊಡ್ತಾರೆ ಬಿಡು ಅಂತ ಖುಷಿಯಾಗಿ ಮಾಡಿ ಹಾಕ್ತಾರೆ. ಅದು ಇಲ್ಲ ಅಂದ್ರೆ ಈಗ ಏನು ಮಾಡಿ ನಾನು ಜೀವನ ಮಾಡೋಕ್ಕೆ ಅದು ಹೇಳ್ತಲ್ಲ, ಹೋಗಲ್ಲ ಕುತ್ಕೊಳ್ಳವ ಮಾಡಿದ್ಮೇಲೆ ಉಣ್ಣು ಅಂತೆ ಅಂತಾರೆ. ಮೊಮ್ಮಕ್ಕಳು ಬರ್ತಾವೆ, ಅಜ್ಜಿ ಏನಾಯ್ತು ಕೊಡು ಅಂತಾರೆ. ನಾನು ಏನು ಕೊಡ್ಲಪ್ಪ ಇಲ್ಲದ್ದು. ಹೌದಾ? ಈ ಮಟ್ಟಕ್ಕೆ ಆಗಿಲ್ಲ.